ಆಲ್ ಮೈ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನ್ ವಿತ್ ಟೆಕ್ ಚಾನಲ್. ಈ ಒಂದು ವಿಡಿಯೋದಲ್ಲಿ SLC ರಿಸಲ್ಟ್ 2024 ಯಾವ ಡೇಟ್ ಅಲ್ಲಿ ಅನೌನ್ಸ್ಮೆಂಟ್ ಆಗುತ್ತೆ, ಮತ್ತೆ ಯಾವ ವೆಬ್ಸೈಟ್ ಅಲ್ಲಿ ನೀವು SLC ರಿಸಲ್ಟ್ ನ ತಕ್ಷಣವೇ ಚೆಕ್ ಮಾಡಬಹುದು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಗೈಸ್. ಎಲ್ಲದೂ ತಿಳಿಸ್ಕೊಡ್ತೀನಿ ಗೈಸ್. ಎಕ್ಸಾಮಿನೇಷನ್ ರಿಸಲ್ಟ್ ನ ಯಾವಾಗ ಅನೌನ್ಸ್ಮೆಂಟ್ ಮಾಡ್ತಾರೆ, ಯಾವ ವೀಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನೀವು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಗೈಸ್. SLC ರಿಸಲ್ಟ್ ನಿಮ್ಗೆ ಮಾರ್ಚ್ 25 ಅಲ್ಲಿ ಸ್ಟಾರ್ಟ್ ಆಗಿ ಏಪ್ರಿಲ್ 6ಗೆ ಎಂಡ್ ಆಗಿದೆ ಗೈಸ್. 6ಗೆ ಎಂಡ್ ಆದ ತಕ್ಷಣ ನಿಮ್ಗೆಲ್ಲರಿಗೂ ಅನಿಸ್ತಾ ಇರುತ್ತೆ ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋದು. ನಿಮ್ಗೆ ಟೆನ್ಷನ್ ಇದ್ದೇ ಇರುತ್ತೆ SLC ಅವರಿಗೆ. ಆದ್ರಿಂದ SLC ರಿಸಲ್ಟ್ ಎಲ್ಲ ಕಡೆ ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಎಲ್ಲ ಕಡೆ ಏಪ್ರಿಲ್ 18ಗೆ ರಿಸಲ್ಟ್ ಬರುತ್ತೆ ಅಂತ ಎಲ್ಲ ಕಡೆ ಫೇಕ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ ಗೈಸ್. ಅದೆಲ್ಲ ಫೇಕ್ ಗೈಸ್. ನೀವು ಟೆನ್ಷನ್ ಮಾಡ್ಕೋಬೇಡಿ ಗೈಸ್. ನಿಮ್ಮ ರಿಸಲ್ಟ್ ಅಂತೂ ಚೆನ್ನಾಗಿ ಆಗಿರುತ್ತೆ. ಈ ಸತಿ ಎಲ್ಲರಿಗೂ ಗ್ರೇಸ್ ಮಾರ್ಕ್ಸ್ ಬೇರೆ ಕೊಡ್ತೀನಿ ಅಂತ ಶಿಕ್ಷಣ ಇಲಾಖೆಯಿಂದ ಹೇಳ್ತಾ ಇದ್ರು ಗೈಸ್. 3 ಎಕ್ಸಾಮ್ ಇರುತ್ತೆ. 1 ಎಕ್ಸಾಮ್ ಹೋಯ್ತಂದ್ರು, ಫೇಲ್ ಆದ್ರು ನೀವು ಇನ್ನು 2 ಎಕ್ಸಾಮ್ ಇರುತ್ತೆ. ಈ ತರ ಹಿಂದಿನ ವರ್ಷ ಹಿಂದಿನ ವರ್ಷ ಯಾವ ಬ್ಯಾಚಿಗೂ ಸಹ ಈ ತರ ಒಂದು ಆಪರ್ಚುನಿಟಿ ಇರ್ಲಿಲ್ಲ ಗೈಸ್. ನಿಮ್ಗಿದೆ, ನೀವು ಯೂಸ್ ಮಾಡ್ಕೊಳ್ಳಿ ಗೈಸ್. ಯಾವುದೇ ರೀತಿ ಯಾರು ಫೇಲ್ ಆದ್ರೂ ಸಹ ಏನು ವರಿ ಮಾಡ್ಕೋಬೇಡಿ. ಇನ್ನೊಂದು ಎಕ್ಸಾಮ್ ಇರುತ್ತೆ, ರಿಟರ್ನ್ ಎಕ್ಸಾಮ್. ಅದರಲ್ಲಿ ಪಾಸ್ ಆಗಿ ಗೈಸ್. ಮತ್ತೆ ಏನಂದ್ರೆ ಎಕ್ಸಾಮ್ ನಿಮ್ಗೆ 15 ಇಂದ ನಿಮ್ಮ ಎಕ್ಸಾಮ್ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಏಪ್ರಿಲ್ 15 ಸ್ಟಾರ್ಟ್ ಆಗಿ 20 ಡೇಸ್ ಬೇಕಾಗುತ್ತೆ ಗೈಸ್. ಅದು ಇದು ಮುಗಿಯಕ್ಕೆ ವ್ಯಾಲ್ಯೂಯೇಷನ್. 20 ಡೇಸ್ ನಂತರ ಒಂದು 3 ಡೇಸ್ ಅಲ್ಲಿ ಅದನ್ನ ಆನ್ಲೈನ್ಗೆ ಅಪ್ಲೋಡ್ ಮಾಡ್ತಾರೆ. ನಿಮ್ಮ ರಿಸಲ್ಟ್ ಮೇ ಬಿ ಏಪ್ರಿಲ್ ಲಾಸ್ಟ್ ವೀಕ್, ಅಂದ್ರೆ ಲಾಸ್ಟ್ ಥರ್ಡ್ ವೀಕ್, ಇಲ್ಲಾಂದ್ರೆ ಏಪ್ರಿಲ್, ಇಲ್ಲಾಂದ್ರೆ ಮೇ ಫಸ್ಟ್ ವೀಕ್ ಅಲ್ಲಿ 10ಗೆ ಬಂದು ಬರ್ಬೋದು, ಇಲ್ಲ 8, 7 ಇವಿಷ್ಟು 3 ಡೇಟ್ ಅಲ್ಲಿ ಯಾವ್ದಾದ್ರು ಒಂದು ಡೇಟ್ ಅಲ್ಲಿ ಬಂದೇ ಬರುತ್ತೆ ಗೈಸ್. ನೋಡಿ ಬೇಕಾದ್ರೆ ಗೈಸ್, ನಾನು ಚಾಲೆಂಜ್ ಮಾಡ್ತೀನಿ ನಿಮ್ಮ ಜೊತೆ, ಬಂದೇ ಬರುತ್ತೆ ರಿಸಲ್ಟ್. ನೀವು ಯಾವುದೇ ರೀತಿ ಟೆನ್ಷನ್ ಮಾಡ್ಕೋಬೇಡಿ ಗೈಸ್. ನಾನು ಹೇಳ್ತಾ ಇದ್ದೀನಿ ನೋಡಿ ಗೈಸ್. ರಿಸಲ್ಟ್ ಹೇಗೆ ಚೆಕ್ ಮಾಡೋದು ಅನ್ನೋದನ್ನು ಹೇಳ್ತೀನಿ, ಬನ್ನಿ ಗೈಸ್. ನೀವು ರಿಸಲ್ಟ್ ಬಂದ ತಕ್ಷಣ ನಾನು ಮತ್ತೊಂದು ವಿಡಿಯೋ ಬೇಕಾದ್ರೂ ನಿಮ್ಗೆ ಹಾಕ್ತೀನಿ ಗೈಸ್. ಇಲ್ಲಿ ರಿಸಲ್ಟ್ ಹೇಗೆ ಚೆಕ್ ಮಾಡೋದಂದ್ರೆ, ನೀವು ಗೂಗಲ್ ಕ್ರೋಮ್ ಅಥವಾ ಯಾವ್ದಾದ್ರು ಒಂದು ಬ್ರೌಸರ್ ನ ಓಪನ್ ಮಾಡಬೇಕು. www ಇಲ್ಲಿದೆ ನೋಡಿ ಗೈಸ್, www.curresult.nic.in ಅಂತ ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದ ತಕ್ಷಣ ಫಸ್ಟ್ ಬರೋ ವೆಬ್ಸೈಟ್ ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಗೆ SLC ರಿಸಲ್ಟ್ ಬಿಟ್ಟ ತಕ್ಷಣ, ಯಾವ ಟೈಮಲ್ಲಿ ಬಿಟ್ಟ ತಕ್ಷಣ ಅಲ್ಲಿ ಕೆಲವು ಸತಿ ಸರ್ವರ್ ಎರರ್ ಇರುತ್ತೆ. ಒಂದ್ಸತಿ ರಿಫ್ರೆಶ್ ಮಾಡಿದ ತಕ್ಷಣ ನಿಮ್ಗೆ ರಿಸಲ್ಟ್ ಇದು ಬರುತ್ತೆ. ಅಂದ್ರೆ ಲಿಂಕ್ ತೋರಿಸುತ್ತೆ. ಆ ಲಿಂಕ್ ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಡೇಟ್ ಆಫ್ ಬರ್ತ್ ಮತ್ತೆ ನಿಮ್ಮ ರಿಜಿಸ್ಟರ್ ನಂಬರ್ ಇರುತ್ತಲ್ಲ, ಅಲ್ಲಿ ಹಾಲ್ ಟಿಕೆಟ್ ಅಲ್ಲಿ ಕೊಟ್ಟಿರ್ತಾರಲ್ಲ, ಆ ರಿಜಿಸ್ಟರ್ ನಂಬರ್ ನ ಫಿಲ್ ಅಪ್ ಮಾಡಿ, ಡೇಟ್ ಆಫ್ ಬರ್ತ್ ನ ಕರೆಕ್ಟ್ ಆಗಿ ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟ ತಕ್ಷಣ ನಿಮ್ದು ಇದು ಓಪನ್ ಆಗುತ್ತೆ, ಅಂದ್ರೆ ರಿಸಲ್ಟ್ ಬರುತ್ತೆ ಗೈಸ್. ಯಾರು ಕೂಡ ಟೆನ್ಷನ್ ಮಾಡ್ಕೋಬೇಡಿ ಗೈಸ್. ರಿಸಲ್ಟ್ ಬೇಗ ಬರುತ್ತೆ. ಎಲೆಕ್ಷನ್ ಇರೋದ್ರಿಂದ ರಿಸಲ್ಟ್ ಬೇಗ ಅನೌನ್ಸ್ಮೆಂಟ್ ಆಗುತ್ತೆ. ಥ್ಯಾಂಕ್ ಯು ಗೈಸ್. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಹೆಚ್ಚಿನ ವಿಡಿಯೋದಕ್ಕಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಗೈಸ್. ಯಾಕಂದ್ರೆ ಈ ರಿಸಲ್ಟ್ ಹೇಗೆ ಚೆಕ್ ಮಾಡೋದು ಅನ್ನೋದನ್ನ ಇನ್ನೊಂದು ವಿಡಿಯೋದಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ ಗೈಸ್. ರಿಸಲ್ಟ್ ಬಿಟ್ಟ ತಕ್ಷಣ ನಿಮ್ಗೆ ವಿಡಿಯೋ ಹಾಕ್ತೀನಿ ಗೈಸ್. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಗೈಸ್. ಥ್ಯಾಂಕ್ ಯು ಗೈಸ್. ಬಾಯ್.